ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗೋಕ್ಕೆ ತಿಂಡಿ ಮಾಡ್ತಾ ಕುಂತಿದ್ರು. ನಾನು ಹಾಗೆ ಸುಮ್ಮನೆ ಟೀ ಕುಡಿತಾ ಕುಂತಿದ್ದೆ. ಹಾಗೆ ಟೀ ಕುಡ್ಕೊಂಡು ಹೊರಗಡೆ ಎದ್ದು ಬಂದೆ. ಜೈರು ನೋಡಿ ಚಿಕ್ಕ ಮಕ್ಕಳ ರೀತಿ ಹಿಂಗೆ ಆಡ್ತಾನೆ. ಕಾಲೆತ್ತಿ ಹೆಗಲ ಮೇಲೆ ಕಾಕೊಂಡು ನಿಂತ್ಕೊಬಿಡ್ತಾನೆ. ಅದಕ್ಕೆ ಸ್ವಲ್ಪ ಓಡಾಡಬೇಕಾದ್ರೆ ಮಕ್ಕಳು ಭಯ ಪಡ್ತಾರೆ. ಅವನೇನು ಮಾಡಲ್ಲ, ಕಚ್ಚಲ್ಲ, ಬಟ್ ಹಿಂಗ್ ನಿಂತ್ಕೊಬಿಡ್ತಾನೆ. ಅವರು ಮಕ್ಕಳೆಲ್ಲ ಭಯ ಪಟ್ಕೊಬಿಡ್ತಾರೆ ಕಚ್ಚುತ್ತೆ ಅಂತ. ಇವಾಗ ನಾನು ತಿಂಡಿ ಮಾಡ್ಕೊಂಡು, ಅವರು ಡ್ಯೂಟಿಯಿಂದ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಕೆಲಸನೆಲ್ಲ ಮುಗಿಸಿ ಅವ್ರು ಬರೋ ಅಷ್ಟರಲ್ಲಿ ರೆಡಿಯಾಗಿ ಇವಾಗ ಗುಂಡ್ಲುಪೇಟೆಗೆ ಹೋಗ್ತಿದ್ವಿ. ಪೇರೆಂಟ್ಸ್ ಮೀಟಿಂಗ್ ಇದೆ ಇವತ್ತು. ಜೆಸ್ಪಿಗೆ ರಿಸಲ್ಟು, ಅವ್ರ ಸ್ಕೂಲಿಗೆ ಹೋಗ್ತಿದ್ದೀವಿ. ಹಾಗೆ ನನ್ನ ಮಗಳು ಕ್ಲಾಸ್ ರೂಮ್ನೆಲ್ಲ ತೋರಿಸ್ತಿದ್ಲು. ಅವ್ರ ಕ್ಲಾಸ್ನ ನೋಡಿಕೊಂಡು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಹೊರಗಡೆ ಏನು ವೆಯ್ಟ್ ಮಾಡೋದಂತ ಸ್ಕೂಲಲ್ಲೇ ನಾನು ನನ್ನ ಮಗಳು ಟೈಮ್ ಪಾಸ್ ಮಾಡ್ತಿದ್ವಿ. ತುಂಬಾ ಬಿಸಿಲಿತ್ತು. ನೋಡಿ ಎಷ್ಟು ಬಿಸಿಲಿದೆ ಅಂತ, ಕಣ್ಣೆ ಬಿಡೋಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ನೋಡಿ ಎಷ್ಟೊಂದು ಕ್ಯೂಟಾಗಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡಿಸಿ ಏನೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದಾರೆ ಅಂತ ಟೀಚರ್ಸ್ಗಳು, ಪೇರೆಂಟ್ಸ್ಗಳಿಗೆ ಖುಷಿಯಾಗಲಿ ಅಂತ. ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಆ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಬಿಸಿಲು ತಡಿಯೋಕ್ಕಾಗದೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂದ್ಲಿಲ್ಲ, ಐಸ್ ಕ್ರೀಮ್ ಇರಲಿಲ್ಲ. ಇಬ್ಬರು ನಾವು ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಇವಾಗ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಬಂದ್ವಿ ಗುಂಡ್ಲುಪೇಟೆ ಒಳಗಡೆ. ಅವಳು ನೋಡಿದರೆ ಒಂದು ಐಸ್ ಕ್ರೀಮ್ ತೆಗೆಸ್ಕೊಂಡಿದ್ಲು. ಅದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ಲು. ಮತ್ತೆ ಒಂದು ತೆಗೆಸ್ಕೊಡ್ಲು. ಮತ್ತೆ ಆ ಐಸ್ ಬಿಟ್ಟು ಮೊದಲೇ ತೆಗೆಸ್ಕೊಂಡಿರೋ ಐಸ್ನೇ ತಿಂತಾವಳೆ. ಈ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮನೆಗೆ ಬಂದು ಊಟ ಮಾಡ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಕುಂತಿದ್ದೆ.
ಅವಳು ನೋಡಿ ಮಾವಿನಕಾಯಿನ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಒಂದಿಗೆ ಉಪ್ಪು ಖಾರ ಚೆನ್ನಾಗಿ ಹಾಕ್ಬಿಟ್ಟು ಇನ್ನೊಂದಿಗೆ ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ಮಮ್ಮಿ ಇದು ನೀನು ತಿನ್ನು ಇದು ನಾನು ತಿಂತೀನಿ ಅಂತ ತಿಂತಾವಳೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಣೆಯಾ? ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಎಷ್ಟು ತಿಂದ್ರೂ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಮಿಕ್ಸ್ ಮಾಡ್ಕೊಂಡು ಈ ಥರ ತಿಂತಾ ಇರೋದು ಅಷ್ಟೇ. ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಸಂಜೆ ನೋಡ್ರೆ ಇದ್ದಕ್ಕಿದ್ದಂಗೆ ಮಳೆ ಬಂದು ನೋಡಿ ಹಿಂಗೆ ನನ್ನ ಮಗ ಮತ್ತೆ ಅವ್ರು ಆಟ ಆಡ್ತಾರೆ ಅಂತ. ಮಗಳು ಬೇರೆ ಮಳೆಯಲ್ಲೇ ಡ್ಯಾನ್ಸ್ ಮಾಡ್ತಾ ನಿಂತವಳೆ. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾವಳೆ ಅಂತ. ಇವತ್ತಿಗೆ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಹೊಸ ವ್ಲಾಗ್ ಒಂದಿಗೆ ಸಿಗೋಣ ಫ್ರೆಂಡ್ಸ್. ಬಾಯ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.